ಕಾಸ್ಟ್ಯೂಮ್ ಚೇಂಜ್. ಸೆಂಟ್ ಮೇರೀಸ್ ಐರ್ಲ್ಯಾಂಡ್ ಹೋಗೋಣ. ಇಲ್ಲಿ ನೋಡಿ ಬಿಸಿಲಿಗೆ ಹೆಂಗೆ ಫುಲ್ ಬೆಳೀತಾ ಇದೆ. ಅವಳು ಫ್ರೆಶ್ ಆಗಿದ್ದಾಳೆ. ನನಗೆ ಫುಲ್ಲು ನೋಡಿ ಹಿಂಗೆ ಕ್ಯಾಪ್ ಹಾಕೊಂಡಿದ್ದೀನಿ, ಅಲ್ಲೂ ಫುಲ್ ಬೆಳೀತಾ ಇದೆ. ಕ್ಯಾಪ್ ಇಲ್ಲ, ಇಸ್ಕೋಬೇಕು. ಅಲ್ಲಿ ಹೋಗಿದ ತಕ್ಷಣ ಫಸ್ಟ್ ಕ್ಯಾಪ್ ಇಸ್ಕೋಬೇಕು. ಸೆಂಟ್ ಮೇರೀಸ್ ಐಸ್ಲ್ಯಾಂಡ್ಗೆ ಟಿಕೆಟ್ ತಗೊಂಡು ಕ್ಯೂ ಅಲ್ಲಿ ವೆಯ್ಟ್ ಮಾಡಿಕೊಂಡು ಇದೇ ಬೋಟಲ್ಲಿ ನಾವು ಹೋಗ್ತಾ ಇರೋದು. ಲೈಫ್ ಜಾಕೆಟ್ಸ್ ಸೆಂಟ್ ಮೇರೀಸ್ ಐಸ್ಲ್ಯಾಂಡ್ ಇದೆ ನೋಡಿ. ಸೊ ಇಲ್ಲಿಗೆ ಬರೋಕ್ಕೆ 1/2 an hour ಬೋಟ್ ಟ್ರಿಪ್ ಇರುತ್ತೆ. ಒಂದು 400 per person ಬೀಳುತ್ತೆ. ಆ್ಯಂಡ್ ಇದೊಂಥರ ಪ್ರೈವೇಟ್ ಬೀಚ್ ಥರ, ತುಂಬ ಕೂಲ್ ಬೀಚ್ ಇದು. ಸೊ ಬೋಟಿಂದ ಇಳಿದಾದ್ಮೇಲೆ ಒಂದು 2-3 minutes ವಾಕ್ ಇರುತ್ತೆ. ಅದಾದಮೇಲೆ ನಮಗೆ ಬ್ಯೂಟಿಫುಲ್ ಐಲ್ಯಾಂಡ್ ಕಾಣುತ್ತೆ. ಸೊ ಎಂಟರ್ ಆಗ್ತಾ ಇದ್ದಂಗೆ ಸೈನ್ ಬೋರ್ಡ್ ನೋಡಿದ್ವಿ. ಅದಾದಮೇಲೆ ವೆಲ್ಕಮ್ ಬೋರ್ಡ್. ಸೊ ಒಳಗೆ ಎಂಟರ್ ಆಗ್ತಿದ್ದಂಗೆ ನಮ್ಮನ್ನು ವೆಲ್ಕಮ್ ಮಾಡಿದ್ದು ಈ ಕ್ಯೂಟ್ ಬಟರ್ಫ್ಲೈ ಆ್ಯಂಡ್ ಡೇಂಜರಸ್ ಇನ್ಸೆಕ್ಟ್ಸ್. ಸೊ ಅಲ್ಲಿ ತುಂಬ ಶಾಪ್ಸ್ ಇದ್ದಾವೆ, ಮತ್ತು ಅಲ್ಲಿ ಸಿಗೋವಂಥ ಶೆಲ್ಸಲ್ಲಿ ಬ್ಯೂಟಿಫುಲ್ ಆದ ಆರ್ನಮೆಂಟ್ಸ್ ಆಗಿರ್ಬೋದು, ಕೀಚನ್ಸ್ ಆಗಿರ್ಬೋದು, ಅಥವಾ ಮಾನ್ಯುಮೆಂಟ್ಸ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ಅದನ್ನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ವಿ. ಅದಾದಮೇಲೆ ನಾವು ಇಳಿದಿದ್ದ ಆಪೋಸಿಟ್ ಸೈಡಲ್ಲೇ ಈ ಥರ ಒಂದು ಸ್ಪೇಸ್ ಇದೆ. ಸೊ ತುಂಬ ಅಂದರೆ ತುಂಬ ಬಿಸಿಲಿತ್ತು ನಾವು ಹೋಗಿದ್ದಾಗ. ಆ್ಯಂಡ್ ಬೀಚು ಅಷ್ಟೇ ಈ ಸ್ಟ್ರೇಟ್ ಲೈನ್ ಇರುತ್ತಲ್ವ, ಸೊ ಆ ಥರ ಇದ್ದಿದ್ದು. ಬೀಚ್ ಅಂದ್ರೇ ಒಂಥರ ಥೆರಪಿ ಅನ್ನೋ ಥರ ಇತ್ತು ನನಗೆ. ಸೊ ನಾನಂತೂ ತುಂಬ ಅಂದರೆ ತುಂಬ ಕೂಲಾಗಿ ಎಂಜಾಯ್ ಮಾಡ್ತಾಯಿದ್ದೆ. ಐಸ್ಲ್ಯಾಂಡಲ್ಲಿ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ನಾವಿಬ್ಬರು ಮತ್ತೆ ವಾಪಸ್ ಮಲ್ಪೆಗೆ ಹೊರಟ್ವಿ. ಸೊ ಇದು ಮುಂದೆಯಿಂದ ವ್ಯೂ. ಬಾಯ್ ಮಾಡಿ ನಾವು ಊಟಕ್ಕೆ ಹೊರಟ್ವಿ. ಸೊ ತುಂಬ ಟ್ಯಾನ್ ಆಗಿದ್ವಿ. ಸೊ ಅದಾದಮೇಲೆ ಮತ್ತೆ ರಿಟರ್ನ್ ರೂಮ್ಗೆ ಬಂದು ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡಿ ಬ್ಯಾಂಗ್ಳೂರ್ಗೆ ಹೊರಟ್ವಿ. ವಾಪಸ್ ಹೋಗ್ತಾ ಇದ್ದೀವಿ.